ನಾಡು, ಇದು ರೈತನ ದನಿ. ಸರ್, ನಮ್ಮ ಹೆಸರು ಮಾಯನಗೌಡ ಅಂತೇಳಿ, ಬೈರ್ನಳ್ಳಿ, ಟಿ ಬೇಗೂರು ಪೋಸ್ಟು, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ಲು. ನಮ್ಮ ಫ್ಯಾಕ್ಟ್ರಿ ಹೆಸರು ಬಂದು ಶ್ರೀ ಭೈರವೇಶ್ವರ ಅರೇಕಾ ಲೀಫ್ ಪ್ರಾಡಕ್ಟ್ ಅಂತೇಳಿ, ಅಡಿಕೆ ಹಾಳಿನಲ್ಲಿ ತಟ್ಟೆ ಮಾಡೋ ಅಂಥದ್ದು. ಸೊ ನಾವು ರಾ ಮೆಟ್ರಿನ್ 2010-11ರಲ್ಲೇನೋ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಅದೆಲ್ಲ ಬಂದು ಗ್ಯಾಸಲ್ಲಿತ್ತು, ಮ್ಯಾನ್ಯುವಲ್ ಟೈಪಲ್ಲಿ. ಬತ್ತ ಹೈಡ್ರಾಲಿಕ್ ಮಿಷನ್ ಬಂದು, ಹಂಗಾಗಿ ಅದನ್ನು ಕ್ಲೋಸ್ ಮಾಡಿ ಹೈಡ್ರಾಲಿಕ್ ಮಿಷನ್ ಹಾಕ್ಕೊಂಡು ಈಗ ಪ್ರೋಸೆಸ್ ಮಾಡ್ತಿದ್ವಿ. ಆಗಲೇ ಒಂದು 5-6 ವರ್ಷದಿಂದ ಹೈಡ್ರಾಲಿಕ್ ಮಿಷಿನಲ್ಲಿ ಮಾಡ್ತಿದ್ವಿ. ರಾ ಮೆಟೀರಿಯಲ್ ಎಲ್ಲ ತುಮಕೂರು ಸರೌಂಡಿಂಗಿಂದ ತೊಗೊಂಬರ್ತೀವಿ. ರೈತರುಗಳೆಲ್ಲ ಕುಯ್ದು 20 ಬಂಡ್ಲು ಮಾಡಿ ಇಟ್ಟಿರ್ತಾರೆ. ಆ ಒಂದು ಬಂಡ್ಲಿಗೆ 35 ರೂಪಾಯಿ ಅಂತೆ. ನಮ್ಮದೇ ಸ್ವಂತ ಗಾಡಿ ಇದೆ, ತೊಗೊಂಬರ್ತೀವಿ. ತಂದಾದಾದಮೇಲೆ ನಾವು ಡ್ರೈ ಮಾಡಬೇಕು ಅದನ್ನೆಲ್ಲನ. ಅಲ್ಲೇ ಸ್ವಲ್ಪ ಡ್ರೈ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಡ್ರೈ ಮಾಡಬೇಕಿಲ್ಲಿ. ಡ್ರೈ ಮಾಡಿ ಸ್ಟಾಕ್ ಇಟ್ಕೋಬೇಕು ಅದನ್ನು. ಅಂದರೆ ಸೀಸನ್ ಟೈಮ್ನಲ್ಲಿ ಅಂದರೆ ಜನವರಿಯಿಂದ ಏಪ್ರಿಲ್ ಮೇವರೆಗೂ ಸಿಗುತ್ತಿದ್ದು. ಆಮೇಲೆ ಒಂದು 6 ತಿಂಗಳು ರಾ ಮೆಟೀರಿಯಲ್ ಸಿಗೋದಿಲ್ಲ. ಇದು ಒಂದು 6-7 ತಿಂಗಳಿಗೆ ನಾವು ಸ್ಟಾಕ್ ಇಡಬೇಕು. ಇದನ್ನು ಸ್ಟಾಕ್ ಇಟ್ಟು ಅದು ಎಲೆ ಸಿಗದಂಥ ಟೈಮ್ನಲ್ಲಿ ಸ್ಟಾಕ್ ಇಟ್ಟಿರ್ತೀವಲ್ಲ, ಅದನ್ನು ಯೂಸ್ ಮಾಡ್ತೀವಿ ನಾವು. ಸರ್, ಇದನ್ನು ತಂದಾದಾದಮೇಲೆ, ಒಣಗಿದಾದಾದಮೇಲೆ ಫಸ್ಟು ಪ್ರೋಸೆಸ್ ಬಂದು ತೊಟ್ಟಿನಲ್ಲಿ ಎಲೆನ ನಾಳೆ ಪ್ರೊಡಕ್ಷನ್ ಮಾಡ್ತೀವಿ ಅನ್ನಂಗೆ ಇವತ್ತು ನೆನೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ನಾಳೆ ಬೆಳಗ್ಗೆ ಬಂದು ಅದು ಸೇಮ್ ಹಿಂಗಿರುತ್ತೆ ಅಂದರೆ ನಾವು ಮೆತ್ತವಾಗಿರುತ್ತೆ ಹೊಡಿಯೋದಕ್ಕೆ. ನೆನ್ನೆನೇ ತೊಳೆದಿಟ್ರೆ ನಾಳೆ ಬೆಳಗ್ಗೆ 8-8:30 ಕೆಲಸ ಸ್ಟಾರ್ಟ್ ಆಗುತ್ತೆ. 8:30 ಸಂಜೆ 6:30-7 ಗಂಟೆವರೆಗೂ ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಬಂದು 12 ಮತ್ತು 10 ಮತ್ತು 8 ಮತ್ತು 5:15 ಇದೆ. ಚೆನ್ನಾಗಿ ನಡೀತಿದೆ. ಒಟ್ಟಿನಲ್ಲಿ ಮಾರ್ಕೆಟಿಂಗ್ ಎಲ್ಲ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಯಾರೋ ನಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ರ್ ಇರೋದ್ರಿಂದ ನಾವೆಲ್ಲ ತಯಾರು ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ. ಅವ್ರು ಮಾರ್ಕೆಟಿಂಗ್ ಮಾಡ್ಕೋತಾರೆ. ನಮ್ಮದೇನು ಪ್ರಾಬ್ಲಮ್ ಏನಿರಲ್ಲ, ನಮಗೇನು ರಿಸ್ಕ್ ಇರಲ್ಲ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನಿಲ್ಲ. ಅಂದರೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಬಿಸ್ನೆಸ್ ಇದು. ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ರಿಸ್ಕ್ ಇದ್ರೂ ಮಾಡ್ಬೋದು, ಚೆನ್ನಾಗಿದೆ. ಈಗ ನಾವು ಒಂದು 4 ಜನಕ್ಕೆ ಕೆಲಸ ಕೊಟ್ಟಂಗೆ ಆಗುತ್ತದು ಮಾಡಿದ್ರೆ. ಹಂಗಾಗಿ ಒಂದು 3 ಜನ ಇದ್ದಾರೆ ನಮ್ಮ ಹತ್ರ ಕೆಲಸಕ್ಕೆ. ತೊಂದರೆ ಏನಿಲ್ಲ, ಅವ್ರಿಗೂ ಕೆಲಸ ಆಗುತ್ತೆ, ನಮಗೂ ಕೆಲಸ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಒಂದು 6:30-7 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಸರ್, ಮಿಷನ್ ಬಂದು 4 ಲಕ್ಷ ಚಿಲ್ಲರೆ, 4,60,000. ಸರ್, ಇಲ್ಲೇ ನಮ್ಮ ಹತ್ರ ನೆಲಮಂಗಲದಿಂದನೇ ಶ್ರೀ ಭೈರವೇಶ್ವರ ಆಗ್ರೋ ಇಂಡಸ್ಟ್ರಿ ಅಂತ ಇದೆ, ಯೋಗೇಶ್ ಅಂತ ಹೇಳಿ, ಅವರೇ ಕೊಟ್ಟರು. ಸರ್, ಇದು ಬಂದು 5:30, ಇದು 5:30. ಸರ್, ಈ ಡೈ ಬಂದು 8. ಸರ್, ಇವೆರಡು 10, ಇದು ಮತ್ತು ಇದು 2 10. ಸರ್, ಇವು 3 12, 1 2 3, ಇವು 12 ಇದೆ ಸೈಜು. ಸರ್, ಮಾರ್ಕೆಟಿಂಗೆಲ್ಲ ನಾವು ಯಾರು ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ, ಹಂಗಾಗಿ ಅವ್ರಿಗೆ ಕೊಟ್ಬಿಡ್ತೀವಿ, ಅವ್ರು ಮಾರ್ಕೆಟಿಂಗ್ ಮಾಡ್ಕೋತಾರೆ. ನಮಗೇನಿಲ್ಲ ಪೇಮೆಂಟು, ಇವತ್ತು ಐಟಮ್ ಕಳಿಸಿದ್ರೆ ಅವತ್ತೇ ಪೇಮೆಂಟ್ ಮಾಡ್ತಾರೆ. ಸರ್, ಇಲ್ಲಿ ಲೋಕಲಲ್ಲಿ ಹುಡುಕೊಂಬಂದಂಥ ಜನಕ್ಕೆ ಇಲ್ಲೇ ಕೊಡ್ತೀವಿ ನಾವು. ಇಲ್ಲಿ ಬಂದಂಥವ್ರಿಗೆ ಇಲ್ಲೇ ಕೊಡ್ತೀವಿ. ಸರ್, ಔಟ್ಸೈಡು ಜಾಸ್ತಿ ಬಲ್ಕಾಗಿ ಕೊಡೋದಿಲ್ಲ. ಯಾರೋ ನಮಗೆ ಬೇಕಾಗಿರೋ ಅಂಥವ್ರು ಬಂದರೆ ಮಾತ್ರ ಮಾರ್ಕೆಟಿಂಗ್ ಕೊಡ್ತೀವಿ ಅವ್ರಿಗೆ. ಇಲ್ಲಾಂದರೆ ಹೊರಗಡೆಗೆ ಎಲ್ಲೂ ಕೊಡೋದಿಲ್ಲ. ನಮ್ಮ ಪ್ರೊಡಕ್ಷನ್ನು ಅವ್ರಿಗೆ ಸಾಲಲ್ಲ. ನಾವು ಮಾಡೋ ಪ್ರೊಡಕ್ಷನ್ನು ನಮ್ಮ ಹತ್ರ ಯಾರು ಡಿಸ್ಟ್ರಿಬ್ಯೂಟ್ರ್ ಇದ್ದಾರೋ ಅವ್ರಿಗೆ ನಾವು ಕೊಡೋ ಐಟಮ್ ಸಾಲಲ್ಲ. ಇನ್ನೂ ಪ್ರೊಡಕ್ಷನ್ ಜೋರು ಮಾಡಿದ್ರೂ ತೊಗೊಳಕ್ಕೆ ರೆಡಿ ಇದ್ದಾರೆ. ಸರ್, 2 ನಿಮಿಷ ಬೇಕು, ಒಂದು ಪ್ಲೇಟು ಈಚೆ ಬರೋದಕ್ಕೆ 2 ನಿಮಿಷ ಬೇಕು. ಹಂಗಾಗಿ ಒಂದು ಇಡೀ ದಿನ ಎಲ್ಲ ಹೊಡೆದ್ರೂ 2,000-2,500 ಹೊಡಿಬೋದು ಅಷ್ಟೇ ನಾವು. ಹಂಗಾಗಿ ಪ್ರೊಡಕ್ಷನ್ ಜಾಸ್ತಿ ಬೇಕು ಅನ್ನೋದಾದರೆ ಇಲ್ಲ ಅವರ್ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ಮಿಷನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸರ್, ನಮ್ಮದೇ ಗಾಡಿ ಇದೆ ಸ್ವಂತ, ಹಂಗಾಗಿ ಗಾಡಿಗೆ ಬೇರೆ ನಾವೇ ಹೋಗಿ ನಮ್ಗೆ ಯಾವುದು ಐಟಮ್ ಬೇಕೋ ಆ ಐಟಮ್ನ ಎಲೆ ನೋಡಿ ಚೆನ್ನಾಗಿರೋ ಅಂಥ ಎಲೆನ ನಾವೇ ಕಲೆಕ್ಟ್ ಮಾಡ್ತೀವಿ ರೈತರಿಂದ ಡೈರೆಕ್ಟಾಗಿ. ಹಂಗಾಗಿ ನಮಗೇನಂತ ಸಮಸ್ಯೆ ಏನು ಕಾಣಿಸಿಲ್ಲ ರಾ ಮೆಟೀರಿಯಲ್ದು. ಅಂದರೆ ಅನ್ಸೀಸನ್ನಲ್ಲಿ ರಾ ಮೆಟೀರಿಯಲ್ ಸಿಗೋಲ್ಲ ಅಂದರೆ ಒಂದು 6 ಮಂತು ಕೆಲಸ ಸ್ಟಾಪ್ ಆಗುತ್ತೆ. ಹಂಗಾಗಿ ನಾವು ಕೆಲಸ ಸ್ಟಾಪ್ ಆಗದಂಗೆ ರಾ ಮೆಟೀರಿಯಲ್ನ ಸ್ಟಾಕ್ ಇಟ್ಟಿರ್ತೀವಿ. ತಿರುಗಿ ಮತ್ತೆ ನವಂಬರ್-ಡಿಸೆಂಬರ್ವರೆಗೂ ಸಿಗೋದಿಲ್ಲ. ಈಗ ಮೇ ಮುಗಿದ್ರೆ ನವಂಬರ್-ಡಿಸೆಂಬರ್ವರೆಗೂ ತಿರುಗಿ ಮತ್ತೆ ರಾ ಮೆಟೀರಿಯಲ್ ಸಣ್ಣ ಪುಟ್ಟ ಅಂದರೆ ಬೀಳುತ್ತೆ ಗಿಡದಿಂದ. ಬಿದ್ದರೂ ಚೆನ್ನಾಗಿರೋದಿಲ್ಲ ಅದು. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಫಂಗಸ್ ಬಂದಿರ್ತದೆ, ಗಲೀಜಾಗಿರ್ತದೆ, ಊಟ ಮಾಡೋಕ್ಕೆ ಒಳ್ಳೆ ಇದ್ರಾಗಿರೋದಿಲ್ಲ, ಅದು ಸ್ಯಾಟಿಸ್ಫೈಟಾಗಿ ಇರೋದಿಲ್ಲ, ಗಲೀಜಿರುತ್ತೆ ಪ್ಲೇಟು. ಹಂಗಾಗಿ ಬೇಸಿಗೆನಲ್ಲಿ ಬಿದ್ದಿದ್ರೆ ನೀಟಾಗಿರುತ್ತೆ ಇದೆ. ನಾವು ವಾಶ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತದು.
ಕೃಷಿ ನಾಡು, ಇದು ರೈತನ ದನಿ.